ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 4:30 ಆಗಿತ್ತು. ಇನ್ನು ಬಿಸಿನೀರನ್ನು ಕಾಯಿಸಿ ಎತ್ತಿಟ್ಕೊಬಿಡೋಣ ಅಂದ್ಬಿಟ್ಟು ಫಸ್ಟ್ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಆಲೂ ಪಾಲಕ್ ಫ್ರೈ ಮಾಡ್ಕೊತಾ ಇದ್ದೀನಿ. ಆದರೆ ಪಾಲಕ್ ಸೊಪ್ಪಿತ್ತು, ಆಲೂಗೆಡ್ಡೆನೂ ಇತ್ತು, ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಅದ್ರ ಜೊತೆ ಚಪಾತಿನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮತ್ತು ಮನೇಲಿ ಸ್ವಲ್ಪ ನೆಲ್ಲಿಕಾಯಿ ಕೂಡ ಇತ್ತು, ಅದನ್ನು ಜ್ಯೂಸ್ ಮಾಡ್ಕೊಬಿಡೋಣ ಅಂತ ಎಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಹೆಣ್ಮಕ್ಳು ಆಫ್ಟರ್ ಮ್ಯಾರೇಜೇ ಜಾಸ್ತಿ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿ ಅನ್ನೋದು ಬರೋದು ಅಲ್ವಾ. ಈ ರೀತಿ ಇದ್ದಾಗ ಒಂದು ಬುದ್ಧಿವಂತಿಕೆಯಿಂದ ಯಾವ ರೀತಿ ಫ್ಯಾಮಿಲಿನ ಆಗಿರ್ಬೋದು, ಒಂದು ಮನೆನಾಗಿರ್ಬೋದು, ಯಾವ ರೀತಿ ಎಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ಅಂದರೆ ಆದಷ್ಟು ಹೆಣ್ಮಕ್ಳು ಬುದ್ಧಿವಂತರಾಗಿ ಈ ವಿಚಾರಗಳಲ್ಲಿ ಇರಬೇಕು. ಫಸ್ಟ್ ಒನ್ ಏನು ಅಂದರೆ ದುಡ್ಡಿನ ವಿಚಾರ ತುಂಬಾ ಇಂಪಾರ್ಟೆಂಟ್. ಇದು ಮನೇಲಿ ಹೆಣ್ಮಕ್ಳಿದ್ದಾರೆ ಅಂತ ಅಂದರೆ ಆದಷ್ಟು ಸೇವಿಂಗ್ಸ್ ಅನ್ನೋದನ್ನ ಅಂತ ಅಂದರೆ ಎಮರ್ಜೆನ್ಸಿಗೆ ಏನಾದರೂ ಕಷ್ಟ ಅಂದಾಗ ಎಲ್ಲದನ್ನು ಹಸ್ಬೆಂಡ್ ಹತ್ರನೇ ಕೇಳೋಕ್ಕಾಗಲ್ಲ ಅಲ್ವಾ. ಇವಾಗ ನಾವೆಲ್ಲೂ ಕೆಲಸಕ್ಕೆ ಹೋಗ್ತಿಲ್ಲ ಅಂದಾಗ ಆದಷ್ಟು ಒಂದು ಸೇವಿಂಗ್ಸ್ ಅನ್ನೋದನ್ನ ಇವಾಗ ಎಲ್ಲರೂ ನಾವೇನಾದರೂ ತಗೋಬೇಕು ಅಂತ ಅಮೌಂಟ್ ಕೊಟ್ಟಾಗ ಒಂದು ಸ್ವಲ್ಪ ಸೇವಿಂಗ್ ಮಾಡ್ಕೊಳ್ಳೋದಿರ್ಬೋದು, ಏನಾದರೂ ವೆಜಿಟೇಬಲ್ಸು ಗ್ರಾಸರಿ ತರೋದ್ರಲ್ಲಿ ಸ್ವಲ್ಪ ಸೇವಿಂಗ್ ಮಾಡ್ಕೊಳ್ಳೋದಿರ್ಬೋದು. ಅಂತ ಅಂದರೆ ಎಷ್ಟು ಬೇಕೋ ಅಷ್ಟೊಂದು ತಗೊಂಡು ಏನಾದರೂ ಮಿಕ್ತಾ ಒಂದು 100 ರೂಪಾಯಿ ಮಿಕ್ಕಿದ್ರೂ ಕೂಡ ತುಂಬಾ ಮುಖ್ಯ. ಅರ್ಜೆಂಟಲ್ಲಿ ಏನಾದರೂ ಎಮರ್ಜೆನ್ಸಿ ಅಂದಾಗ ನಿಜವಾಗ್ಲೂ 10 ರೂಪಾಯಿ ಕೂಡ ಇರೋದಿಲ್ಲ, ಅಷ್ಟು ಕೂಡ ತುಂಬಾ ಕಷ್ಟ ಆಗಿಬಿಡುತ್ತೆ. ಆದಷ್ಟು ಹೆಣ್ಮಕ್ಳು ಮನೇಲಿ ಇದ್ದೀವಿ ಅಂತ ಅಂದಾಗ, ಒಂದು ಹೌಸ್ ವೈಫ್ ಆಗಿದ್ದೀವಿ ಅಂದಾಗ ದುಡ್ಡಿನ ವಿಚಾರದಲ್ಲಿ ತುಂಬ ಬುದ್ಧಿವಂತಿಕೆಯಿಂದ 10 ರೂಪಾಯಿನೂ ಕೂಡ ಕೂಡಿಡಬೇಕು. ಕಷ್ಟ ಅಂದಾಗ ಅದು ಯೂಸ್ ಆಗುತ್ತೆ. ಇವಾಗ ಮನೇಲಿ ಮಕ್ಕಳಿದ್ದಾರೆ ಅಂತ ಅಂದಾಗ ಯಾವಾಗ ಏನಾಗುತ್ತೋ, ಇವಾಗ ಮಕ್ಕಳಿಗೆ ಹುಷಾರಿರಲ್ಲ ಅಂದರೆ ಅರ್ಜೆಂಟ್ ಇರುತ್ತೆ, ಅಮೌಂಟು ಕೂಡ ಇರಲ್ಲ. ಈ ರೀತಿ ಆದಾಗ ನಾವು ಒಂದು ಸ್ವಲ್ಪ ಸೇವ್ ಮಾಡ್ಕೊಂಡಿದ್ದೀವಿ, ನಾವು ಒಂದು ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡಿದ್ದೀವಿ ಅಂದಾಗ ಎಮರ್ಜೆನ್ಸಿಲಿ ಯಾರನ್ನೂ ಕೇಳೋ ಅವಶ್ಯಕತೆಯೂ ಇರೋದಿಲ್ಲ. ಈ ವಿಚಾರದಲ್ಲಿ ತುಂಬಾ ಬುದ್ಧಿವಂತರಾಗಬೇಕು. ಕಷ್ಟ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಆದಷ್ಟು ನಾವು ಬುದ್ಧಿವಂತರಾಗಿ ನಮ್ಮ ಸೇಫ್ಟಿಗೋಸ್ಕರ ದುಡ್ಡನ್ನ ಸೇವ್ ಮಾಡೋದು ತುಂಬಾ ಒಳ್ಳೆಯದು. ನನಗೆ ಇನ್ನೂ ಜ್ಞಾಪಕ ಇದೆ, ಅಂದರೆ ಅಮ್ಮರೆಲ್ಲ ಅವಾಗ ಏನು ಮಾಡೋರು ಅಂದರೆ ಜೀರಿಗೆ ಡಬ್ಬದಲ್ಲಾಗಿರ್ಬೋದು, ಮೆಣಸಿನ ಡಬ್ಬದಲ್ಲಾಗಿರ್ಬೋದು, ನಿಜವಾಗ್ಲೂ 5-5 ರೂಪಾಯಿ ಕಾಯಿನ್ ಆಗಿರ್ಬೋದು ಎಲ್ಲನೂ ಕೂಡಿರ್ತಾ ಇದ್ರು. ಇನ್ನೂ ಜ್ಞಾಪಕ ಇದೆ ನನಗೆ. ಆ ರೀತಿ ಮನೇಲಿ ಹೆಣ್ಮಕ್ಳಿದ್ದಾರೆ, ಒಂದು ಹೌಸ್ ವೈಫ್ ಇದ್ದಾರೆ ಅಂತ ಅಂದರೆ ಈ ವಿಚಾರದಲ್ಲಿ ದುಡ್ಡನ್ನ ಸೇವ್ ಮಾಡೋದ್ರಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಇವಾಗ ಒಂದು ಫ್ಯಾಮಿಲಿ ನಿಭಾಯಿಸಬೇಕು ಅಂದರೆ ಎಲ್ಲದಕ್ಕೂ ಹಸ್ಬೆಂಡ್ ಹತ್ರನೇ ಕೇಳೋಕ್ಕಾಗಲ್ಲ, ಅವ್ರು ಇರಲ್ಲ. ಏನಾದರೂ ತಗೋಬೇಕು ಅಂದಾಗ ನಮಗೇನಾದ್ರು ನಮ್ಗೆ ಇಷ್ಟಪಟ್ಟದನ್ನು ತಗೋಬೇಕು ಅಂದಾಗ ಎಲ್ಲದಕ್ಕೂ ಕೇಳ್ಕೊಂಡು ಇರೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಆದಷ್ಟು ಏನಾದ್ರು ದುಡ್ಡನ್ನ ಸೇವ್ ಮಾಡಿದ್ರೆ ಈ ರೀತಿ ಚಿಕ್ಕ ಚಿಕ್ಕ ಅಮೌಂಟ್ ಆಗಿರ್ಬೋದು, ಒಂದು 10 ರೂಪಾಯಿ ಆದರೂ ಕೂಡ ಎಲ್ಲನೂ ಸೇವ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು. ಈ ರೀತಿ ವಿಚಾರದಲ್ಲಿ ಆದಷ್ಟು ಬುದ್ಧಿವಂತಿಕೆಯಿಂದ ಒಂದು ಫ್ಯಾಮಿಲಿನ ನಿಭಾಯಿಸ್ಕೊಂಡು ಹೋಗಬೇಕು. ಫಸ್ಟು ಅಮೌಂಟ್ ವಿಚಾರದಲ್ಲಿ ಆದಷ್ಟು ಬುದ್ಧಿವಂತರಾಗಬೇಕು. ನೆಕ್ಸ್ಟು ಏನು ಅಂತ ಅಂದರೆ ಮಾತಿನ ವಿಚಾರದಲ್ಲಿ ಇವಾಗ ಆಫ್ಟರ್ ಮ್ಯಾರೇಜು ತುಂಬಾ ಇಂಪಾರ್ಟೆಂಟು. ಎಲ್ಲರ ಜೊತೆನೂ ಈಗ ಜಗಳಾಡ್ಕೊಂಡೇ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ತುಂಬ ಬುದ್ಧಿವಂತರಾಗಿ ಮಾತಾಡೋದನ್ನು ಕಲ್ತ್ಕೋಬೇಕು. ಇವಾಗ ನಾವು ನೋಡಿರ್ತೀವಿ, ಅಬ್ಸರ್ವ್ ಮಾಡ್ತಿರ್ತಿರೋ ತುಂಬ ಜನ ಅಂದರೆ ಅವ್ರ ಕೆಲಸ ಏನೋ ಅದನ್ನು ಕರೆಕ್ಟಾಗಿ ಮಾಡ್ತಿರ್ತಾರೆ, ಅಂದರೆ ಯಾರ ಜೊತೆನೂ ನಿಷ್ಠುರ ಆಗಲ್ಲ, ಅವರು ಯಾರ ಜೊತೆನೂ ಕೆಟ್ಟವರು ಅಂತ ಅನ್ಸ್ಕೊಳ್ಳಲ್ಲ. ಆದಷ್ಟು ಬುದ್ಧಿವಂತಿಕೆಯಿಂದ ಅವ್ರು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಿರ್ತಾರೆ. ಅಂದರೆ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡಬೇಕು, ಬಟ್ ನಮ್ಮ ಕೆಲಸ ಏನು ಮಾಡಬೇಕು ಅದನ್ನು ತುಂಬ ಬುದ್ಧಿವಂತಿಕೆಯಿಂದ ತುಂಬ ಒಂದು ಅದನ್ನು ಕರೆಕ್ಟಾಗಿ ಏನು ಮಾಡಬೇಕು ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಆ ಜಗಳದಿಂದನೇ ಏನೂ ಬರಲ್ಲ ಅಲ್ವಾ. ಇವಾಗ ಎಲ್ಲರ ಜೊತೆನೂ ಇವಾಗ ಒಂದು ಫ್ಯಾಮಿಲಿಲಿದ್ದೀವಿ ಅಂದಾಗ ಸುಮ್ಮನೆ ಜಗಳಾಡ್ಕೊಂಡು ಮನಸ್ಥಿತಿಗಳೆಲ್ಲ ಚೆನ್ನಾಗಿರಲ್ಲ, ಅದೆಲ್ಲ ಮನೆಗೂ ಕೂಡ ಸರಿ ಅನಿಸಲ್ಲ. ಆದಷ್ಟು ಬುದ್ಧಿವಂತಿಕೆಯಿಂದ ಮಾತಿನ ವಿಚಾರದಲ್ಲಿ ಬುದ್ಧಿವಂತರಾಗಿ ಇರೋದು ತುಂಬಾ ಇಂಪಾರ್ಟೆಂಟು. ಆಫ್ಟರ್ ಮ್ಯಾರೇಜ್ ಅಂತೂ ಒಂದೊಂದು ಮಾತಾಡಬೇಕಾದ್ರೂ ತುಂಬ ಯೋಚನೆ ಮಾಡಿ ಬುದ್ಧಿವಂತರಾಗಿ ಎಲ್ಲನೂ ಚೆನ್ನಾಗಿ ಮಾತಾಡಬೇಕು. ಅಂದರೆ ಎಲ್ಲರ ಜೊತೆನೂ ಚೆನ್ನಾಗಿರಬೇಕು. ಫಸ್ಟ್ ನಮ್ಮ ಕೆಲಸ ಏನಿದೆ ಅದನ್ನು ಕರೆಕ್ಟಾಗಿ ಹೋಗಬೇಕು, ಅದನ್ನು ಮಾತ್ರ ಮರ್ತ್ಕೋಬಾರ್ದು. ನೆಕ್ಸ್ಟು ಏನು ಅಂತ ಅಂದರೆ ಕೆಲಸದ ವಿಚಾರ ತುಂಬಾ ಇಂಪಾರ್ಟೆಂಟು. ಆದಷ್ಟು ನಾವು ಪಟ ಅಂತ ಕೆಲಸನ ಮುಗಿಸ್ಕೋಬೇಕು. ನಾವು ಯಾವ ರೀತಿ ಬುದ್ಧಿವಂತಿಕೆಯಿಂದ ಕೆಲಸನ ಮುಗಿಸ್ಕೋತೀವಿ ಅಷ್ಟು ಕೂಡ ಚೆನ್ನಾಗಿ ಫ್ಯಾಮಿಲಿನ ನೋಡ್ಕೋಬೋದು, ಅಂದರೆ ಎಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು. ಆದಷ್ಟು ಕೆಲಸನ ಮುಗಿಸ್ಕೋಬೇಕು, ಯಾವ ಟೈಮ್ಗೆ ಏನು ಮುಗಿಸ್ಕೋಬೇಕು, ಈ ಕೆಲಸ ಮುಗಿಸ್ಕೊಂಡ್ರೆ ನನಗೆ ಈಸಿ ಆಗುತ್ತಾ ಅಂತ ಆದಷ್ಟು ಬುದ್ಧಿವಂತಿಕೆಯಿಂದ ಕೆಲಸನ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು ಏನು ಅಂತಂದರೆ ಅಡುಗೆ ವಿಚಾರ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಇದು ಆಫ್ಟರ್ ಮ್ಯಾರೇಜು ಅಡುಗೆಯಿಂದನೇ ಗಂಡನ ಮನಸ್ಸನ್ನು ಗೆಲ್ಲೋದಾಗಿರ್ಬೋದು. ಇವಾಗ ಒಂದು ಫ್ಯಾಮಿಲಿಲಿ ಅಡುಗೆಯಿಂದನೇ ಒಂದು ಎಲ್ಲರ ಜೊತೆ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗೋದಾಗಿರ್ಬೋದು. ಇವಾಗ ಒಬ್ಬರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದರೆ ಅವ್ರಿಗೊಂಥರ ರೆಸ್ಪೆಕ್ಟೇ ಜಾಸ್ತಿ ಇರುತ್ತೆ. ಇಲ್ಲ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ನೆನೆಸ್ಕೋತಾರೆ. ಅಡುಗೆ ವಿಚಾರದಲ್ಲೂ ಕೂಡ ನಾವು ಆದಷ್ಟು ಬುದ್ಧಿವಂತಿಕೆಯಿಂದ ಅಡುಗೆನ ಮಾಡೋದನ್ನು ಕಲ್ತ್ಕೋಬೇಕು.
ನಾನಿವತ್ತು ಆಲೂ ಪಾಲಕ್ ಫ್ರೈನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಆಲೂಗೆಡ್ಡೆ ಮತ್ತು ಪಾಲಕ್ ಸೊಪ್ಪು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆ ಮತ್ತು ಪಾಲಕ್ ಸೊಪ್ಪೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆ ಟೊಮ್ಯಾಟೋನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮ್ಯಾಟೋನ ಹಾಕಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಅದ್ರ ಜೊತೆಗೆ ಜಾಸ್ತಿ ಏನು ಸ್ಪೈಸಸ್ ಏನು ಆ್ಯಡ್ ಮಾಡ್ತಾ ಇಲ್ಲ, ತುಂಬ ಒಂಥರ ಪ್ಲೇನಾಗಿ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಚಿಲ್ಲಿ ಪೌಡರು, ಕೋರಿಯಾಂಡರ್ ಪೌಡರು ಮತ್ತು ಅರಿಶಿನ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ನ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ಆಲೂ ಪಾಲಕ್ ಫ್ರೈ ರೆಡಿ ಆಗಿಬಿಡುತ್ತೆ. ಅದ್ರ ಜೊತೆ ನನ್ನ ಮಗಳಿಗೆ ಇವತ್ತು ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಏನೂ ಇರಲಿಲ್ಲ, ಅಂದರೆ ದಿನ ಹಣ್ಣು ಇವೆಲ್ಲ ಹಾಕಿ ಕಳಿಸ್ತಾನೆ ಇರ್ತೀವಲ್ವ, ಇವತ್ತು ಬೇರೆ ಏನಾದರೂ ಹಾಕೋಣ ಅಂತ ಅಂದ್ಬಿಟ್ಟು ರಾಗಿ ಲಡ್ಡುನ ಮಾಡ್ಕೋತಾ ಇದ್ದೀನಿ. ತುಂಬಾ ಹೆಲ್ತಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಬರೀ ಹಾಗೆ ಉಂಡೆ ಮಾಡ್ಕೊಳ್ತಾನೆ ಹಾಗೆ ತಿನ್ಕೋಬೋದು ಸ್ಪೂನಲ್ಲಿ, ಅಷ್ಟು ಚೆನ್ನಾಗಿ ಬಂದಿತ್ತು. ಇದನ್ನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಡ, ಅಂದರೆ ತುಪ್ಪನ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸು, ಬಾದಾಮಿ, ನಿಮ್ಮ ಹತ್ರ ಏನಿರುತ್ತೆ ಡ್ರೈ ಫ್ರೂಟ್ಸು ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೋಬೇಕು. ಫುಲ್ ಘಮ ಅನ್ಬೇಕು ರಾಗಿ ಹಿಟ್ಟು, ಆವಾಗ ಚೆನ್ನಾಗಿರುತ್ತೆ, ಒಳ್ಳೆ ಗಮ್ ಅಂತ ಇರುತ್ತೆ, ತಿನ್ನೋದಕ್ಕೂ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲ, ಅಂದರೆ ಸ್ವೀಟ್ ಎಷ್ಟು ಬೇಕೋ ಅಷ್ಟಕ್ಕೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ, ಒಂದೆರಡು ಏಲಕ್ಕಿ, ಮತ್ತು ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಮತ್ತು ರಾಗಿ ಹಿಟ್ಟು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು, ಅಂದರೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಅದನ್ನು ಉಂಡೆ ಥರ ಮಾಡ್ಕೋಬೇಕು. ಅಂದರೆ ಉಂಡೆ ಅಷ್ಟು ನೀಟಾಗಿ ಬರಲ್ಲ, ಅಂದರೆ ಸ್ವಲ್ಪನ ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ರಾಗಿ ಲಡ್ಡು ಮಕ್ಕಳಿಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಒಂದು ಹೆಲ್ದಿ ಫುಡ್ ಅಲ್ವಾ, ಅಂದರೆ ರಾಗಿ ಅಂದರೆ ಹಸಿ ಇದೆಲ್ಲ ತಿನ್ನಲ್ಲ, ಅಂದರೆ ರೊಟ್ಟಿ ಎಲ್ಲ ತಿನ್ನಲ್ಲ ಅಂತ ಅಂದರೆ ನಾವು ಈ ರೀತಿ ರಾಗಿ ಹಿಟ್ಟಿನಲ್ಲಿ ಮತ್ತು ಲಡ್ಡು ರೀತಿ ಉಂಡೆ ರೀತಿ ಮಾಡಿಕೊಟ್ರೆ ತುಂಬಾ ಹೆಲ್ತಿ ಫುಡ್ಡು, ತುಂಬ ಚೆನ್ನಾಗಿತ್ತು. ಸ್ಟೋರ್ ಮಾಡಿಕೊಂಡು ಕೂಡ ಇಟ್ಕೋಬೋದು, ಅಂದರೆ ಒಂದು 2-3 ದಿನ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಚೆನ್ನಾಗಿ ನಾವು ರಾಗಿ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ವ, ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈ ರೀತಿ ಆಫ್ಟರ್ ಮ್ಯಾರೇಜು ನಾವು ಹೆಣ್ಮಕ್ಳು ತುಂಬ ಬುದ್ಧಿವಂತಿಕೆಯಿಂದ ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು. ಕೆಲಸ ಆಗಿರ್ಬೋದು, ಅಮೌಂಟ್ ವಿಚಾರ ಆಗಿರ್ಬೋದು, ಮತ್ತು ಮನೇಲಿ ಎಲ್ಲರ ಜೊತೆ ಮಾತಾಡೋ ರೀತಿ ಆಗಿರ್ಬೋದು, ಮತ್ತು ಕೆಲಸದ ವಿಚಾರ ಆಗಿರ್ಬೋದು, ಅಡುಗೆ ವಿಚಾರ ಆಗಿರ್ಬೋದು, ಈ ರೀತಿ ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.